ಯೋಗ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಹೊಸ ವರ್ಷದ ಸಂಭ್ರಮ. ತಿರುಪತಿ ಮಾದರಿಯ ಲಡ್ಡು ವಿತರಿಸುವ ಮೂಲಕ ನೂತನ ವರ್ಷಕ್ಕೆ ಸ್ವಾಗತ. 2 ಲಕ್ಷ ಲಡ್ಡು ವಿತರಣೆ. ಮೈಸೂರಿನ ವಿಜಯನಗರದಲ್ಲಿರುವಂತಹ ಶ್ರೀ ಯೋಗ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಭಕ್ತಾದಿಗಳಿಗೆ ತಿರುಪತಿ ಮಾದರಿಯ ಲಡ್ಡು ವಿತರಿಸುವ ಮೂಲಕ ನೂತನ ವರ್ಷವನ್ನ ಸ್ವಾಗತಿಸಲಾಯಿತು. ದೇವಸ್ಥಾನದ ಸಂಸ್ಥಾಪಕರಾದಂತಹ ಪ್ರೊ ಭಾಷ್ಯಂ ಸ್ವಾಮೀಜಿ ಹಾಗೂ ಆಡಳಿತ ಅಧಿಕಾರಿ ಶ್ರೀನಿವಾಸ್ ರವರ ನೇತೃತ್ವದಲ್ಲಿ ಲಡ್ಡು ಪ್ರಸಾದ ವಿತರಣೆ ಮಾಡಲಾಯಿತು. ಇಂದು ಮುಂಜಾನೆ ಯೋಗ ನರಸಿಂಹ ಸ್ವಾಮಿ ದೇವರಿಗೆ ವಿಶೇಷ ಪೂಜೆ ಹಾಗೂ ಅಭಿಷೇಕ ನೆರವೇರಿಸಲಾಯಿತು. ಬೆಳಗ್ಗೆ 4 ಗಂಟೆಗೆ ವಿಶೇಷ ಪೂಜೆ ನಂತರ ಲಡ್ಡು ವಿತರಣೆಗೆ ಚಾಲನೆಯನ್ನು ನೀಡಲಾಯಿತು. ಸಹಸ್ರಾರು ಸಂಖ್ಯೆಯಲ್ಲಿ ದೇವಾಲಯಕ್ಕೆ ಆಗಮಿಸಿದಂತಹ ಭಕ್ತರು ಸರದಿ ಸಾಲಿನಲ್ಲಿ ನಿಂತು ಸ್ವಾಮಿಯ ದರ್ಶನ ಪಡೆದು ಲಡ್ಡು ಹಾಗೂ ಒಂದು ಪುಳಿಯೋಗರೆ ಪ್ರಸಾದ ಸ್ವೀಕರಿಸಿ ಪುನೀತರಾದರು. 1994ರಲ್ಲಿ ಲಡ್ಡು ಪ್ರಸಾದ ವಿತರಣೆ ಕಾರ್ಯ ಆರಂಭವಾಯಿತು. ಕೇವಲ 1,000 ಲಡ್ಡು ವಿತರಣೆಯಿಂದ ಇದೀಗ 2 ಲಕ್ಷ ಲಡ್ಡು ವಿತರಿಸುವ ಹಂತ ತಲುಪಿರುವುದು ಸಂತಸದ ವಿಚಾರವಂತ ಆಡಳಿತ ಅಧಿಕಾರಿ ಶ್ರೀನಿವಾಸ್ ಅವರು ಅಭಿಪ್ರಾಯವನ್ನ ಹಂಚಿಕೊಂಡರು. ತೋಮಾಲ ಸೇವೆ, ಸ್ವರ್ಣ ಪುಷ್ಪಾರ್ಚನೆ, ಏಕಾದಶ ಪ್ರಾಕಾರೋತ್ಸವ, ಪುಳಿಯೋಗರೆ 50 ಕ್ವಿಂಟಾಲ್ ಪುಳಿಯೋಗರೆ ನೈವೇದ್ಯ, ನಂತರ ಲಡ್ಡು ಪ್ರಸಾದವನ್ನು ಭಾಷ್ಯಂ ಸ್ವಾಮೀಜಿಯವರು ಅಮೃತ ಹಸ್ತದಿಂದ ಬರುವ ಭಕ್ತಾದಿಗಳಿಗೆ ಲಡ್ಡು ಪ್ರಸಾದ ಸ್ವೀಕಾರ ಮಾಡಿ ಅವರು ಭಗವಂತನ ದರ್ಶನ ಪಡೆದು ಸಂತುಷ್ಟರಾಗಿ ತೆರಳುತ್ತಾ ಇದ್ದಾರೆ. ಈಗಾಗಲೇ ಒಂದು 20ರಿಂದ 25 ಸಾವಿರ ಜನ ಭಕ್ತಾದಿಗಳು ಆಗಮಿಸಿ ಭಗವಂತನ ದರ್ಶನ ಪಡೆದು ಲಡ್ಡು ಪ್ರಸಾದ ಸ್ವೀಕರಿಸಿ ಸಂತುಷ್ಟರಾಗಿ ತೆರಳುತ್ತಾ ಇದ್ದಾರೆ. ಇದು 94ನೇ ಇಸವಿಯಲ್ಲಿ ಪ್ರಾರಂಭವಾಗಿತ್ತು. ರಾಜ್ಕುಮಾರ್ ದಂಪತಿಗಳು ದೇವಸ್ಥಾನಕ್ಕೆ ಆಗಮಿಸಿ ಭಾಷ್ಯಂ ಸ್ವಾಮೀಜಿ ಜೊತೆ ಮಾತಾಡಿ ಅವರಿಗೆ ತಿರುಪತಿ ಮಾದರಿ ಲಡ್ಡು ಪ್ರಸಾದ ಸಾಮಾನ್ಯ ವರ್ಗದವರಿಗೆ ದೊರಕುತ್ತಾ ಇಲ್ಲ, ಅದರಲ್ಲೂ ದರ್ಶನ ಅಂತೂ ವಿರಳ, ಲಡ್ಡು ಪ್ರಸಾದ ಅಂತೂ ಇನ್ನೂ ವಿರಳ, ಆದರೆ ನಮ್ಮ ದೇವಸ್ಥಾನದಲ್ಲಿ ಯಾಕೆ ಲಡ್ಡು ಪ್ರಸಾದವನ್ನು ಮಾಡಬಾರದು ಅಂತೇಳಿ ಆ ಸಂಕಲ್ಪ ಮಾಡಿ 1,000 ರೂಪಾಯಿನ ಭಾಷ್ಯಂ ಸ್ವಾಮೀಜಿಯವರಿಗೆ ಅವರ ಹಸ್ತಕ್ಕೆ ನೀಡಿದಾಗ ಸ್ವಾಮೀಜಿಯವರು ತಿರುಪತಿಯಿಂದ 4 ಜನ ಬಾಣಸಿಗೆ ಕರ್ಕೊಂಡ್ಬಂದು 1,000 ಲಡ್ಡುವನ್ನು ಮಾಡಿ 94ನೇ ಇಸವಿ ಜನವರಿ 1ನೇ ತಾರೀಕು ಲಡ್ಡು ವಿತರಣಾ ಕಾರ್ಯಕ್ರಮ ಮಾಡಿದ್ರು. ಆವತ್ತು ಪ್ರಾರಂಭವಾಗಿದ್ದು ರಾಜ್ಕುಮಾರ್ ಕುಟುಂಬದ ಸಂಕಲ್ಪ ಇವತ್ತು ದಿನೇ ದಿನೇ ವರ್ಷ ಜಾಸ್ತಿಯಾಗಿ ಭಕ್ತಾದಿಗಳ ಬೇಡಿಕೆ ಜಾಸ್ತಿಯಾಗಿ 1 ಲಕ್ಷದಿಂದ 2 ಲಕ್ಷದವಾಗಿ ಇವತ್ತು ಭಕ್ತಾದಿಗಳಿಗೆ ತಿರುಪತಿ ಮಾದರಿಯ ಲಡ್ಡು ಪ್ರಸಾದವನ್ನು ಮೈಸೂರು ಯೋಗ ನರಸಿಂಹಸ್ವಾಮಿ ದೇವಸ್ಥಾನ ನೀಡ್ತಾ ಇದ್ದಾರೆ ಅಂದರೆ ರಾಜ್ಕುಮಾರ್ ಸಂಕಲ್ಪ, ಇದು ಸತ್ಯ. ಆದ್ದರಿಂದ ಎಲ್ಲ ಭಕ್ತಾದಿಗಳು ದೇವಸ್ಥಾನಕ್ಕೆ ಆಗಮಿಸಿ ಲಡ್ಡು ಪ್ರಸಾದ ಸ್ವೀಕಾರ ಮಾಡಿ ಹೊಸ ವರ್ಷ ಲಡ್ಡುವನ್ನು ತಿಂದು ಸಿಹಿಯಾದ ಲಡ್ಡುವನ್ನು ತಿಂದು ಸವಿಯಾದ ಒಳ್ಳೆಯ ಮಾತನಾಡಿ ಹೊಸ ವರ್ಷ ಎಲ್ಲರಿಗೂ ಹರ್ಷವನ್ನು ಉಂಟು ಮಾಡಲಿ, ಒಳಿತು ಉಂಟು ಮಾಡಲಿ, ಎಲ್ಲರಿಗೂ ಆಯುಸ್ಸು, ಆರೋಗ್ಯ, ನೆಮ್ಮದಿ ಎಲ್ಲವನ್ನೂ ಆ ಭಗವಂತ ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ. ಬೆಳಿಗ್ಗೆ 4 ಗಂಟೆಗೆ ಶ್ರೀ ಸ್ವಾಮಿಗೆ ವಿಶೇಷವಾದ ಪೂಜೆ, ವಿಶೇಷವಾದ ಅಲಂಕಾರ, 4 ದಿವ್ಯ ಕ್ಷೇತ್ರಗಳಾದ ಕಾಂಚೀಪುರಂ, ಮಧುರೈ, ತಿರುಪತಿ, 4 ಶ್ರೀರಂಗಂನಿಂದ ತರಿಸಿರ್ತಕ್ಕಂಥ ತೋಮಾಲೆ ಸೇವೆ, ನಂತರ ಉತ್ಸವ ಮೂರ್ತಿಯಾದ ರಂಗನಾಥ ಸ್ವಾಮಿಗೆ ಏಕಾದಶಿ ಪ್ರಾಕಾರೋತ್ಸವ, ಚಿನ್ನದಲ್ಲಿ ಮಾಡಿರತಕ್ಕಂಥ ಹೂವು ಸ್ವರ್ಣ ಪುಷ್ಪಾರ್ಚನೆಯಿಂದ ಸಹಸ್ರನಾಮಾರ್ಚನೆ, ಇದು ಧಾರ್ಮಿಕ ವಿಧಿಗಳನ್ನು ಶ್ರೀ ಸ್ವಾಮಿಗೆ. ನಂತರ 50 ಕ್ವಿಂಟಾಲ್ ಪುಳಿಯೋಗರೆಯನ್ನು ನೈವೇದ್ಯ ಮಾಡಿ ಬರುವ ಭಕ್ತರಿಗೆ ಅನವರತವಾಗಿ ಲಡ್ಡು ಪ್ರಸಾದ ಜೊತೆ ಪುಳಿಯೋಗರೆ ಪ್ರಸಾದವನ್ನು ನೀಡ್ತಾ ಇದ್ದೀವಿ. ಇಲ್ಲಿ ಯಾವುದೇ ಜಾತಿ ಧರ್ಮ ಯಾವುದೇ ಇಲ್ಲ. ನಮ್ಮ ದೇವಸ್ಥಾನದಲ್ಲಿ ಲಡ್ಡು ಪ್ರಸಾದವನ್ನು ಪ್ರತಿಯೊಬ್ಬ ಸಾಮಾನ್ಯ ಪ್ರಜೆಗೂ ನೀಡಬೇಕು. ಇದರಲ್ಲಿ ಯಾವುದೇ ಜಾತಿ ಮತ ಭೇದ ಇಲ್ಲ, ಎಲ್ಲರೂ ಒಂದೇ. ದೇವರ ಮುಂದೆ ಪ್ರತಿಯೊಬ್ಬ ವ್ಯಕ್ತಿನೂ ಒಂದೇ. ದೇವರಿಗೆ ಯಾವುದೇ ಜಾತಿ ಮತ ಭೇದ ಇಲ್ಲ. ಆದ್ದರಿಂದ ನೂತನ ಕ್ರೈಸ್ತ ವರ್ಷಾರಂಭದ ಪ್ರಯುಕ್ತ ಇದು ನಡೀತಕ್ಕಂಥದ್ದು. ಇದೊಂದು ವಿಶೇಷವಾದ ದೇವಸ್ಥಾನ. ಇಲ್ಲಿ ಯಾವುದೇ ಜಾತಿ ಮತ ಭೇದ ಇಲ್ಲದೆ ಪ್ರತಿಯೊಬ್ಬ ಭಕ್ತಾದಿಗಳು ಯಾವುದೋ ಮೇಲು ಕೀಳು ಇಲ್ಲದೆ ಪ್ರತಿಯೊಬ್ಬ ಭಕ್ತಾದಿಗಳು ಲಡ್ಡು ಪ್ರಸಾದ ಸ್ವೀಕಾರ ಮಾಡಿ ಸಂತುಷ್ಟರಾಗಿ ತೆರಳುತ್ತಾ ಇದ್ದಾರೆ.